ಬ್ರಾಂಡ್ ಬೆಂಗಳೂರು ಬಗ್ಗೆ ಕೆಲವು ಕ್ವಶನ್ನ ನಾವು ಉಪಮುಖ್ಯಮಂತ್ರಿಗಳಲ್ಲಿ ನಾವು ಕೇಳಿದ್ವಿ. ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರೋದು ಬ್ರಾಂಡ್ ಬೆಂಗಳೂರು ಅಂತಂದರೆ ಏನು ಪರಿಕಲ್ಪನೆ ಏನಿದೆ? ಒಂದು ಕಡೆ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತೀರಾ, ಒಂದು ಕಡೆ ಗ್ರೇಟರ್ ಬೆಂಗಳೂರನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಒಂದು ಕಡೆ ಮಹಾನಗರ ಪಾಲಿಕೆಯನ್ನು 5 ಭಾಗವನ್ನಾಗಿ ಮಾಡಬೇಕು ಅಂತ ಇದೆ. ಇದು ಪರಿಕಲ್ಪನೆ ಏನು ಅಂತ ಅಂದ್ಬಿಟ್ಟು ನಮಗೆ ಸರಿಯಾಗಿ ಸದನಕ್ಕೆ ಗೊತ್ತಿಲ್ಲ. ಎರಡನೇದು, ನಿನ್ನೆ ಉಪಮುಖ್ಯಮಂತ್ರಿಗಳು ಮೊದಲೇ ಹಂತದ ವೈಟ್ ಟಾಪಿಂಗ್ ಚಾಲನೆಯನ್ನು ಮಲ್ಲೇಶ್ವರದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಆದರೆ ನಾವು ಕೇಳುವಂಥ ಕ್ವಶನ್ನಲ್ಲಿ ಮಾನ್ಯ ಅಧ್ಯಕ್ಷರೇ, ಬರೀ 10-12 ವಿಧಾನಸಭಾ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಮಾಡ್ತೀರಾ, ಗ್ರಾಂಟ್ ಕೊಟ್ಟಿದ್ದೀರಾ. ಬೇರೆ ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ನಾವುಗಳೇನು ಪಾಪ ಮಾಡಿದ್ದೀವಿ? ನಮ್ದೇನು ಬೆಂಗಳೂರಿಗೆ ಬರಲ್ವಾ? ನನ್ನ ಮತಕ್ಷೇತ್ರ ಆಗಲಿ ಬೇರೆ ಬೇರೆ ಮತಕ್ಷೇತ್ರ 10 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯಾ ಪೈಸಾ ಕೂಡ ಬಂದಿಲ್ಲ. ರಸ್ತೆ ಗುಂಡಿಗಳು ಮುಚ್ಚಿಲ್ಲ. ಇವತ್ತು ನೋಡಿ, ಇವತ್ತು ನಾನು ಕ್ವಶನ್ನ ಕೇಳಿದ್ದೆ, ಎಷ್ಟು ಒಂದು ಕೊಟ್ಟಿದ್ದ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 16,202 ರಸ್ತೆ ಗುಂಡಿಗಳನ್ನು ಗುರುತಿಸಲಾಗಿದ್ದು, ಇದರ ಪೈಕಿ 15,680 ಮುಚ್ಚಲಾಗಿದೆ. ಇಡೀ ಬೆಂಗಳೂರಿನಲ್ಲಿ 516 ಗುಂಡಿಗಳು ಮಾತ್ರ ಉಳಿದಿವೆ ಅಂತ ಅಂದ್ಬಿಟ್ಟು ಇಲ್ಲಿ ಅಧಿಕಾರಿಗಳು ನನಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಇಲ್ಲಿರುವಂಥ ಬೆಂಗಳೂರು ಶಾಸಕರು ಯಾರ್ಯಾರ ಕೇಳಿ, ಇಡೀ ಬೆಂಗಳೂರು ಮಹಾನಗರದಲ್ಲಿ ಬರೀ 516 ಗುಂಡಿಗಳು ಮಾತ್ರ ಇದೆಯಾ? ಒಂದೊಂದು ಮತಕ್ಷೇತ್ರದಲ್ಲಿ 506 ವೈಟ್ ಟ್ಯಾಪಿಂಗ್ ಮಾತ್ರ ಬಿಡಿ, ಬ್ಲ್ಯಾಕ್ ಟ್ಯಾಪಿಂಗ್ ಕಾಣಿಸ್ತಿಲ್ಲ. ಎಲ್ಲೂ ಕೂಡ ಮೇಜರ್ ರಸ್ತೆಗೆ ಟಾರ್ಗಳು ಆಗ್ತಿಲ್ಲ. ಅಧ್ಯಕ್ಷರೇ, ಆಚೆ ಕಡೆಯಿಂದ ಬಂದಂಥ ಜನಕ್ಕೆ ಹೆಂಗೆ ಹೋಗೋದು, ಏನಾಗೋದು, ಈ ಥರ ಪರಿಸ್ಥಿತಿ ಆಗಿದೆ. ನಾವು ಕೇಳ್ಕೊಳ್ಳೋದು ಮಾನ್ಯ ಸಚಿವರು ಕೇಳ್ಕೊಳ್ಳೋದಷ್ಟೇ, ತಾವು ಬೆಂಗಳೂರಿನವ್ರಿಗೆ ಉಸ್ತುವಾರಿ ಇದ್ದೀರಿ, ದಯಮಾಡಿ ಬೆಂಗಳೂರು ಕಲ್ಪನೆ ಬಗ್ಗೆ ಏನು, ಬರೀ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಮಾತ್ರ ಸಾಲದು. ಮೂಲಭೂತ ಸೌಲಭ್ಯಗಳು ಏನು ಕೊಟ್ಟಿದ್ದಾರೆ? ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಂದ್ರೆ ಈಗ ಸುಮಾರು ಕೊಟ್ಟಿದ್ದಾರೆ. ಚಾನಲ್ಗಳು ಮಾಡ್ತೀವಿ, ಸುರಂಗ ಮಾಡ್ತೀವಿ. ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಇದುವರೆಗೆ ಟೋಟಲ್ ನಾವು ಸುಮಾರು 300 ಕೋಟಿ ರೂಪಾಯಿ ಇಟ್ಟಿದ್ದು, ಟೋಟಲ್ 1,700 ಕೋಟಿ ಅಂತ ಹೇಳಿದ್ದೀರಾ. ಸುರಂಗ ಮಾರ್ಗ 200 ಕೋಟಿ ರೂಪಾಯಿ ಅಂತ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗ ಆಗುತ್ತೆ? ಮೆಟ್ರೋ ಫ್ಲೈಓವರ್ಗಳಿಗೆ 1,000 ಕೋಟಿ ಮಾಡಿದ್ದೀರಾ. ದಯಮಾಡಿ ನಾವು ಕೇಳ್ಕೊಳ್ಳೋದು, ಎಲ್ಲೆಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಎಲ್ಲೆಲ್ಲಿ ಕೊಡಬೇಕು ಅಂತ ಅವಕಾಶ ಮಾಡಿಕೊಡಿ. ನಾವು ಬೆಂಗಳೂರು ಅಂದ್ರೆ ಬರೀ 15 ವಿಧಾನಸಭಾ ಕ್ಷೇತ್ರಕ್ಕೆ ಬ್ರಾಂಡ್ ಬೆಂಗಳೂರು ಅಲ್ಲ. ನೀವು ಪ್ರಶ್ನೆ ಎಲ್ಲ ಕೇಳಿದ್ದೀರಿ, ಅವರು ಕೊಡ್ತಾರೆ. ಇದು ನಾವು ಜಯನಗರಕ್ಕೆ ಮುಟ್ಟಬಹುದಿತ್ತು ಈಗ ಈ ಹೊತ್ತಿನಲ್ಲಿ. ಅಶೋಕ್ ಹೇಳಲಿಕ್ಕಿತ್ತು. ಸನ್ಮಾನ್ಯ ರಾಮಮೂರ್ತಿ ಅವರು ಎತ್ತಿರುವಂಥ ಪ್ರಶ್ನೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಿದ್ದು. ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡುವಂಥದ್ದು, ದಿನನಿತ್ಯ ನಾವು ಓಡಾಡ್ತೀರಿ ಇಲ್ಲಿ ಬೆಂಗಳೂರಲ್ಲಿ, ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ, ಬರ್ತಾ ಇದೆ, ಹಳ್ಳ ಬಿದ್ದಿದೆ. ನಾವು ಈ ಕಾರ್ಪೊರೇಷನ್ ಅವರು ಕೊಟ್ಟಿರೋ ವರದಿಯನ್ನ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ 4 ಸರಿ ಕೆಲಸ ಮಾಡಿದ್ದೀನಿ. ಆ ಕಾರ್ಪೊರೇಷನ್ ವರದಿ ತಗೊಂಡ್ರೆ ಏನು ಅದರಲ್ಲಿ ಏನು ಉಪಯೋಗ ಬರಲ್ಲ. ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದ್ರೆ, ಪ್ಯಾಚ್ ಹಾಕಿದರೆ, ನೀವು ಪ್ಯಾಚ್ ಹಾಕಿರೋದನ್ನ ನೀವು ನಾಳೆ ಹೋಗಿ ಪರೀಕ್ಷೆ ಮಾಡಿ, ಅಲ್ಲಿರೋದೇ ಇಲ್ಲ ಪ್ಯಾಚ್ ಹಾಕಿರೋದು. ಆ ಕ್ವಾಲಿಟಿ ಇದೆ, ಅದಕ್ಕೆ ಸರಿಯಾದಂಥ ಕ್ವಾಲಿಟಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ರಸ್ತೆಗಳು ಇದೇ ಸಮಸ್ಯೆ ಆಗಿದೆ. ತಾವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಾ, ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಕಡೆ ಇದೆ. ನಮ್ಮೆಲ್ಲ ಶಾಸಕರು, ಬೆಂಗಳೂರು ಎಲ್ಲ ಶಾಸಕರು, ನೀವು ಗ್ರಾಂಟ್ ಕೊಡ್ತಾ ಇದ್ದೀರಾ. ನಿಮ್ಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ನಿಮಗೆ ಸಲಹೆನೂ ಕೊಡ್ತೀನಿ, ದಯವಿಟ್ಟು ನೀವು 15 ವರ್ಷದ್ದು ಮಾಹಿತಿ ತಗೊಳ್ಳಿ. ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಣವನ್ನು ಕಾಂಗ್ರೆಸ್ ಶಾಸಕರಿಗೆ, ಬಿಜೆಪಿ ಶಾಸಕರಿಗೆ ದಳಕ್ಕೆ ಕೊಟ್ಟಿದ್ದಾರೆ ಅಂತ ತೆಗೀರಿ. ನಾವೇ ಬರ್ತೀರಿ, ಪರವಾಗಿಲ್ಲ. ನಾವೆಲ್ಲ ಶಾಸಕರು ಕೂಡ ರೆಡಿ ಇದ್ದೀರಿ, ಬರ್ತೀರಿ, ನಿಮ್ಮ ಹತ್ರ ಬರ್ತೀರಿ ಚರ್ಚೆ. ನಾವು ನಮ್ಮ ಸರ್ಕಾರ ಇದ್ದಾಗ ನಿಮ್ಗೆ ಅನುದಾನ ಕೊಟ್ಟಿದ್ರೆ ನಮಗೆ ಕೊಡಿ, ಇಲ್ಲ ಅಂದ್ರೆ ಬೇಡ. ನನ್ನ ಕ್ಷೇತ್ರ ತಗೊಂಡ್ರು ನನಗೂ ಕೊಟ್ಟಿಲ್ಲ, ನೀವು ಯಾರಿಗೂ ಕೊಟ್ಟಿಲ್ಲ, ಯಾವ ಕ್ಷೇತ್ರದಲ್ಲೂ ಹಣನ ಯಾವುದು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ ಬಿಜೆಪಿಯವರು ಕೂಡ 16 ಜನ ಇದ್ದಾರೆ ಬೆಂಗಳೂರಲ್ಲಿ.
ಬ್ರ್ಯಾಂಡ್ ಬೆಂಗಳೂರು ಅಂದರೆ ಎಲ್ಲ ಇನ್ನೂ 28 ಕ್ಷೇತ್ರನೂ ಆಗಬೇಕು. ಇಲ್ಲ ಅಂದರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು, ನೀವು ಈ ಕಾರ್ಪೊರೇಷನ್ ಅಂಕಿಅಂಶ ತಗೊಳೋದ್ರಿಂದ ಏನೂ ಆಗಲ್ಲ. ನೀವು ಗ್ರ್ಯಾಂಟನ್ನು ಅಟ್ಲೀಸ್ಟ್ ನಿಮ್ಮ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ. ಆದರೆ ಎಲ್ಲರಿಗೂ ಕೊಟ್ರೇ ಬ್ರ್ಯಾಂಡ್ ಬೆಂಗಳೂರು ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು. ದಯವಿಟ್ಟು ನಾನು ತಮ್ಗೆ ಹೇಳ್ತೀನಿ, ಕೂಡಲೇ ಸಭೆಯನ್ನು ಕರೀರಿ. ಸಭೆಯಲ್ಲಿ ಕರೆದು ನಾನು ಹೇಳ್ದಲ್ಲ, ನೀವು ಹೇಳ್ಬೋದು ನೀವು ಕೊಟ್ಟಿದ್ದೀರಾ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಕೊಟ್ಟಿದ್ರೋ ಇಲ್ಲೋ ಅಂತ ಇಟ್ಬಿಡಿ, ನೀವು ಪೇಪರ್ ವೈಟ್ ಪೇಪರ್ ಇಟ್ಬಿಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ. ಆಯ್ತು ಮಂತ್ರಿ ಅವರು. ಈಗ ತಾವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ವಿಚಾರದ ಕಡೆ ಗಮನ ಕೊಡಬೇಕು. ಬೆಂಗಳೂರಲ್ಲಿ BBMP ಇದೆ, BDA ಇದೆ, ಬೆಸ್ಕಾಂ ಇದೆ, BDA ಇದೆ, BSNL ಇದೆ, ಇವೆಲ್ಲ ಬೇರೆ ಬೇರೆ. ನನ್ನ ಅನುಭವದಲ್ಲಿ ನನ್ ಆಫ್ ದೀಸ್ ಡಿಪಾರ್ಟ್ಮೆಂಟ್ಸ್ ದೇ ಟಾಕ್ ಟು ಈಚ್ ಅದರ್, ದೇ ಟಾಕ್ ಅಟ್ ಈಚ್ ಅದರ್. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಹೇಳ್ತಾರೆ. ಮೊದಲನೇದಾಗಿ ನೀವು ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಬೆಂಗಳೂರು ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್, ಒಂದು ಅಂಬ್ರೆಲಾ ಆರ್ಗನೈಸೇಷನ್ ತರದೇ ಇದ್ರೆ, ಅಟ್ ಈಚ್ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಒಂದು ಎಲ್ಲ ಆರ್ಗನೈಸೇಷನ್ ಸೇರ್ಕೊಂಡು ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡದೇ ಇದ್ರೆ, ಯಾರೋ ಗುಂಡಿ ತೋಡ್ತಾರೆ, ಯಾರೋ ಗುಂಡಿ ಮುಚ್ಚೋದಿಲ್ಲ, ಅಮಾಯಕ ಪ್ರಾಣಗಳು ಹೋಗ್ತವೆ, ಪೇಪರಲ್ಲಿ ನೋಡ್ತೀವಿ, ನಾವು ಕಣ್ಣೀರು ಸುರಿಸಿ ಮುಗಿದೋಗುತ್ತೆ. ಸೊ ಅದಕ್ಕೋಸ್ಕರ ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಒಂದು ಪರಿಕಲ್ಪನೆ ಪೂರಕ ಆಗಬೇಕು ಅಂತಂದ್ರೆ ಅಟ್ ದ ಸಮಿಟ್ ಲೆವೆಲ್, ಬ್ಯಾಂಗ್ಳೂರ್ ಲೆವೆಲ್ ಮತ್ತೆ ಅಟ್ ದಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್, ಈ ಎಲ್ಲ ಆರ್ಗನೈಸೇಷನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಅಪ್ಕೀಪ್ ಆಫ್ ಬ್ಯಾಂಗ್ಳೂರ್, ವೆಲ್ಫೇರ್ ಆಫ್ ಬ್ಯಾಂಗ್ಳೂರ್, ಅವ್ರದ್ದು ನೀವು ಒಂದು ಟಾಸ್ಕ್ ಫೋರ್ಸ್ಗಳು ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲಿ ಮಾಡ್ಬೇಕಾಗುತ್ತೆ. ಒಂದು ನಿಮಿಷ ಮಾತಾಡ್ತೀವಿ ಸರ್, ಲಾಸ್ಟ್ ಮಾತಾಡ್ಬಿಡಿ. ಮಂತ್ರಿ ಕೊಡ್ತಾರೆ. ಅಧ್ಯಕ್ಷರೇ, ಐ ಅಗ್ರಿ ವಿತ್ ಸುರೇಶ್ ಕುಮಾರ್, ಅಶೋಕು, ಕೆಲವುದೆಲ್ಲ ಒಪ್ಕೊಳ್ತೀನಿ. ಸುಮ್ಮನೆ ಚರ್ಚೆ ಬೇಡ. ಎರಡು ಆಪ್ಷನ್ ಇಲ್ಲ, ಇಲ್ಲೇ ಒಂದಿನ ಫುಲ್ ಚರ್ಚೆ ಮಾಡೋಣ, ಇಲ್ಲ ಅಸೆಂಬ್ಲಿ ಆದ ನೆಕ್ಸ್ಟ್ ಡೇ, ಇವತ್ತೇ ಅದು ಯಾವತ್ತೇ ಅಸೆಂಬ್ಲಿ ಆಗೋಗ್ಲಿ, ನೆಕ್ಸ್ಟ್ ಡೇ ಒಂದು ಸಪರೇಟ್ ಒಂದು ಒನ್ ಡೇ ಫುಲ್ಲು ಎಲ್ಲರೂ ಅವ್ರು ಹೇಳಿದ ಜಾಗದಲ್ಲೇ ಅಫಿಷಿಯಲ್ ಆಗಿ. ಎರಡು ಆಪ್ಷನ್ ಬೆಸ್ಟ್. ಸೆಕೆಂಡ್ ಆಪ್ಷನ್ ಅಲ್ಲಲ್ಲ ಅಲ್ಲ, ವಿಕಾಸ್ ನಾಲ್ಕಪ್ಪ ಒಂದಿನನೇ ಚರ್ಚೆ ಮಾಡ್ಬೇಕು. ದಯವಿಟ್ಟು ಇಲ್ಲೇ ಕೊಡಿ ಸರ್, ಇಲ್ಲಿ ಬೇಡ, ಇಲ್ಲಿ ನಾನು ಪರ್ಮಿಷನ್ ಕೊಡ್ಬೇಕು ಬೇಕಂತ ಹೇಳಿದ್ರೆ ತಾವೇ ಕೊಡಿ. ಸೊ ಐ ಅಗ್ರಿ ವಿತ್ ದಮ್ ಸಜೆಷನ್. ಬಹಳ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ. ಇದು ಒಂದು ವಿಚಾರ ಅಲ್ಲ, ಇದು ಬೇಕಾದಷ್ಟು. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ, ಒಂದು ಟ್ರಾಫಿಕ್ ಇದೆ, ಒಂದು ಕುಡಿಯೋ ನೀರು ಇದೆ, ಒಂದು ಸ್ಟ್ರೀಟ್ ಲೈಟ್ ಇದೆ, ಒಂದು ಟ್ಯಾಕ್ಸ್ ಕಲೆಕ್ಷನ್ ಇದೆ, ಒಂದು ಗ್ರೀನರಿ ವಿಚಾರ ಇದೆ, ಆಮೇಲೆ ಇನ್ನೊಂದೇನೇನು ಕೆಲವೆಲ್ಲ ಯಾವ ರೀತಿ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಇದೆಯಲ್ಲ, ಅವ್ರು ಹೇಳ್ದಂಗೆ ಒಬ್ರು ಕೋಆರ್ಡಿನೇಷನ್ ಇಲ್ಲ. ಈಗೇನೋ ಸ್ವಲ್ಪ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಲಾಸ್ಟ್ 1 year ಇಂದ ಎಷ್ಟು ಕಸರತ್ತು ಮಾಡಿದ್ದೀನಿ ಅಂತಂದ್ರೆ ನಾನೇ ಸಕ್ಸಸ್ ಆಗಿಲ್ಲ. ಐ ಫುಲ್ಲಿ ಅಗ್ರಿ ವಿತ್ ಯು. ಈಗ ಒಂದು ಸ್ಟೇಜ್ ಬಂದಿದೆ. ಡೆಫಿನೆಟ್ಲಿ ಅಸೆಂಬ್ಲಿ ಆದ ನೆಕ್ಸ್ಟ್ ಡೇ, ವಿಚ್ ಎವರ್ ದಿ ಡೇ ಇಟ್ ಮೇ ಬಿ, ನೀವು ಯಾವತ್ತು ಮುಗಿಸ್ತೀರಾ? ಅವರ ಸಜೆಷನ್ ಕೂಡ ಕರೆಕ್ಟ್ ಇದೆ. ಅಲ್ಲ, ನೀವು ಯಾವತ್ತು ಮುಗಿಸ್ತೀರಾ ಅಸೆಂಬ್ಲಿ? ಈಗ ನಿಗದಿಯಾಗಿ ನಿನ್ನೆ BS ನಿಗದಿ 26ಗೆ, 27th ವಿಲ್ ಮೀಟ್. ಈಗ ಅವರ ಪ್ರಶ್ನೆ ಕೂಡ ಕ್ವಶನ್ ಕರೆಕ್ಟ್ ಇದೆ, ನಿಮ್ಮ ಆನ್ಸರ್ ಕೂಡ ಸರಿ ಇದೆ. ಮತ್ತೆ ಎರಡನೇ ಆಪ್ಷನ್ ಇಟ್ಕೊಳ್ಳಿ, ಹೊರಗಡೆ ಮೀಟಿಂಗ್ ಮಾಡುವಂತ. ಹೊರಗಡೆ 27th, 26 ಮುಗಿದ್ರೆ 27 ಆಗ್ಬೋದಾ? ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳೇ, ಸರ್ ಮಾನ್ಯ ಅಧ್ಯಕ್ಷರೇ, ಇಲ್ಲ ಒಂದೇ ನಿಮಿಷ ಸರ್ ಮಾನ್ಯ ಮಂತ್ರಿಗಳೇ, ಸರ್ ವಿಷಯ ಕೇವಲ ಬೆಂಗಳೂರಿಗೆ ಮಾತ್ರ. ಅವ್ರಿಗೆ ಕೋವಿಡ್ ಬರಲ್ಲ, ತೆಗಿಯಪ್ಪ ನೀನು ಸುಮ್ಮನೆ. ಮಾನ್ಯ ಅಧ್ಯಕ್ಷರೇ, ಕೋಲ್ಡ್ ಆಗಿದೆ ಈಗ ಆಯ್ತು ಸಮನ್ವಯ ಅಂತಂದ್ರೆ ಒಂದ್ ನಿಮಿಷ ರಾಮಮೂರ್ತಿ. ನರೇಂದ್ರ ಸ್ವಾಮಿ PM ಡೆಪ್ಯೂಟಿ ಲೀಡರ್ ಇದ್ದವರಪ್ಪ. ಯಾಕೆ ಲೇಟು? ವೈ ಆಯ್ತು, ನಿನ್ಗೋಸ್ಕರ ನೋಡಿ ಟೈಮ್ ಕೊಟ್ಟಿದ್ದೀನಿ ನಾನು. ಇಲ್ಲ ಅದೇ ಸರ್ ನಮ್ಮಲ್ಲಿಲ್ಲ ಸರ್. ಆಯ್ತು, ಹೇಳಿದ್ರಲ್ಲ ಈ 27 ಕೊಡ್ಬೇಕು. ಮಾನ್ಯ ಅಧ್ಯಕ್ಷರೇ, ಅವ್ರದೆಲ್ಲ ದೊಡ್ಡ ಮೊನ್ನೆ ಸರ್ ಒಂದ್ ನಿಮಿಷ ಸರ್ ಮೊನ್ನೆ ಸರ್ ಇವಾಗ ನರೇಂದ್ರ ಸ್ವಾಮಿ ಸನ್ಮಾನ್ಯ ಅಧ್ಯಕ್ಷ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 12 ನಿಮ್ಮ ಅಪೋಸಿಷನ್ ಲೀಡರ್ ಮಾನ್ಯ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ಮಂತ್ರಿಗಳೇ, ಹಾಗೂ ಪ್ರವಾಸೋದ್ಯಮ ಕೇಳಬಯಸ್ತೇನೆ. ಇದು ಬೆಂಗಳೂರು ಕಾನೂನು ಸಚಿವರು